ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಲೋ. ಆಹಾ, ಎಂತ ಔಷಧಿ ಕೊಟ್ಟಿಯೋ ನೀನು. ನಾನು ಬೆಟ್ಟ ಅನ್ಕೊಂಡಿದ್ದ ಸಮಸ್ಯೆ ಮಂಜಿನ ಥರ ಕರಗ್ತು. ನೀನು ನನ್ನ ಪಾಲಿಗೆ ಆಪತ್ ಬಾಂಧವ. ನಾನಿವತ್ತು ಸಖತ್ ಖುಷಿಯಾಗಿದ್ದೀನಿ. ಇದೇ ಖುಷಿಲಿ ಬಾಕಿ ಪೇಮೆಂಟ್ ಹಾಕ್ಬಿಡಿ ಸರ್. ಓಹ್, ಮರ್ತೇ ಬಿಟ್ಟಿದ್ದೆ. ಒಂದು ನಿಮಿಷ ಹಾಗೆಲ್ಲ ಏನಾದ್ರು. ಓ, ಬಂತು ಸರ್. ಸರ್ ದುಡ್ಡು ಬಂತು. ನೆಕ್ಸ್ಟ್ ಟೈಮ್ ಏನಾದರೂ ಇದ್ರೆ ಹೇಳಿ ಸರ್, ಸಂಕೋಚ ಪಟ್ಕೋಬೇಡಿ. ಆದರೆ ಸ್ವಲ್ಪ ಪೇಮೆಂಟ್ ಕಮ್ಮಿ ಆಯಿತು, ಜಾಸ್ತಿ ಕೊಡಿ ಸರ್. ಏನಿದ್ರು ಮೊದಲು ನಿಂಗೆ ಹೇಳ್ತೀನಿ, ಯೋಚನೆ ಮಾಡಬೇಡ. ಸರಿ ಸರ್, ಓಕೆ ಓಕೆ. ಆ ಮುಸ್ರೆ ತಿಕ್ಕೋಳ್ ಮಗಳು ಅದೇನು ಮೋಡಿ ಮಾಡಿ ನನ್ನ ಮಗನ ಬುಟ್ಟಿಗೆ ಹಾಕೊಂಡು ಇಲ್ಲಿ ಅರಮನೆ ಆರಾಮಾಗಿರ್ಬೋದು ಅಂದ್ಕೊಂಡಿದ್ದಾಳೆ. ಅವಳಿಗೇನು ಗೊತ್ತು, ಅವಳು ಚಾಪೆ ಕೆಳಗೆ ನುಗ್ಗಿದ್ರೆ ನಾ ರಂಗೋಲಿ ಕೆಳಗೆ ನುಗ್ತೀನಿ ಅಂತ. ನೀನ್ ಯಾಕೆ ನನ್ನ ರೂಮಿಗೆ ಬಂದು ಇಷ್ಟೊಂದು ಮಾತಾಡ್ತಾ ಇದೀಯಾ? ಯಾರ್ರಿ ನೀವು? ಅಮ್ಮ, ಇವಳು ಯಾರು? ನಮ್ಮನೇಲಿ ಯಾಕಿದ್ದಾಳೆ? ನೀನು ಇವಳ ತರ ಆಗ್ಬೇಡ. ನಾನು ಇವಳನ್ನ ನೋಡ್ತಾ ಇರೋದೇ ಮೊದಲನೇ ಸತಿ. ನನಗೆ ಯಾವ ಹುಡುಗಿನೂ ಗೊತ್ತಿಲ್ಲ, ನಾನು ಯಾರನ್ನೂ ಮದ್ವೆ ಆಗಿಲ್ಲ. ಮೊದಲು ಈ ಹುಡುಗಿನ ಆಚೆ ಕಳಿಸಿ. ಸತಿ ನಿನ್ ಮುಖ ನನಗೆ ತೋರಿಸಿದ್ರೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಸುಮಾ, ಅಳ್ಬೇಡ ಮಗಳೇ. ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತಿದ್ಯಾ? ನೋಡು, ಸಚ್ಚು ನಿನ್ ಜೊತೆ ಪ್ರ್ಯಾಂಕ್ ಮಾಡ್ತಿದ್ದಾನಷ್ಟೇ. ಇಲ್ಲ ಅತ್ತೆ, ನಾನೇ ತಮಾಷೆಗೆ ಆ ಥರ ಹೇಳಿದ್ರು ಅವ್ನು ಸಹಿಸ್ಕೊತಿರ್ಲಿಲ್ಲ. ಇನ್ನು ಅವನು ಈ ವಿಷಯದಲ್ಲಿ ಪ್ರ್ಯಾಂಕ್ ಮಾಡ್ತಾನ? ಅಲ್ಲಮ್ಮ ಸುಮಾ, ನಿನಗೆ ಮದುವೆ ಆದಮೇಲೆ ಅತ್ತೆ ಮಾವನ ಜೊತೆ ಇರೋಕ್ಕೆ ಇಷ್ಟ ಇಲ್ಲ ಅಂದಿದ್ರೆ ನಮಗೆ ಮೊದಲೇ ಹೇಳ್ಬೋದಿತ್ತಲ್ವಾ? ಸಚಿನ್ ಹತ್ರ ಯಾಕೆ ಕಂಪ್ಲೇಂಟ್ ಮಾಡಿದೆ? ರೀ, ಏನ್ರಿ ಹೇಳ್ತಾ ಇದ್ದೀರಾ? ಹೌದು ರೇವತಿ, ಸಚಿನ್ ಹೇಳಿದ್ ಕೇಳಿಸ್ಕೊಳ್ಳಿಲ್ವಾ? ಈ ಹುಡುಗಿ ನಮ್ಮ ಮಗನ ಹತ್ರನೇ ನಮ್ಮ ಬಗ್ಗೆ ಕಂಪ್ಲೇಂಟ್ ಮಾಡಿದಾಳೆ. ಏನಮ್ಮ ಸುಮಾ ಇದೆಲ್ಲ? ನಿನಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ಇನ್ನ ಮನೇಲೇ ಇದೆಯಲ್ಲ. ಅಲ್ಲ, ನೀವಿಬ್ರು ಏನ್ ಮಾತಾಡಿಸ್ತಾ ಇದ್ದೀರಾ? ಮೊದಲು ಆಚೆ ಹಾಕಿ ಅವಳನ್ನ. ಸಚಿನ್, ಯಾಕೆ ಹೀಗೆಲ್ಲ ಬಿಹೇವ್ ಮಾಡ್ತಿದ್ಯಾ? ಏನಾಗಿದೆ ನಿನ್ಗೆ? ಏಯ್, ನಾನ್ ಚೆನ್ನಾಗೇ ಇದೀನಿ ಕಣೆ. ನೀ ನನ್ನ ಮನೆಗೆ ಬಂದು ತೊಂದರೆ ಕೊಡ್ತಾ ಇರೋದು. ಗೆಟ್ ದ ಹೆಲ್ ಔಟ್ ಆಫ್ ಮೈ ಹೌಸ್. ಸಚ್ಚು, ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ, ನೀನ್ ಯಾಕೋ ಓವರ್ ಆಗೇ ಮಾಡ್ತಾ ಇದ್ಯಾ. ಅವಳು ನಿನ್ ಹೆಂಡತಿ ಕಣೋ. ನಿಜ ಹೇಳು, ಪ್ರ್ಯಾಂಕ್ ಏನಾದ್ರೂ ಮಾಡ್ತಾ ಇದೀಯಾ? ಅಮ್ಮ, ಇವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ನಾನು ಯಾಕೆ ಪ್ರ್ಯಾಂಕ್ ಮಾಡ್ಲಿ? ಅಳು ಬರ್ತಾ ಇದೆಯಾ? ಅಳ್ಬೇಡಮ್ಮ. ದಿನ ಹತ್ರ ಡಿಹೈಡ್ರೇಷನ್ ಆಗುತ್ತೆ. ಬಾಡಿಯಲ್ಲಿ ನೀರು ಖಾಲಿ ಆದರೆ 108 ಕಾಯಿಲೆಗಳು ಒಕ್ಕರ್ಸ್ಕೊಳ್ತವೆ. ನೋಡಮ್ಮ ಸುಮಾ, ತುಂಬಿದ ಮನೆಯಲ್ಲಿ ಹೆಣ್ಣು ಕಣ್ಣೀರು ಹಾಕಿದ್ರೆ ಆ ಹೆಣ್ಣಿಗೂ ಶ್ರೇಯಸ್ಸಲ್ಲ, ಈ ಮನೆಗೂ ಶ್ರೇಯಸ್ಸಲ್ಲ. ನಿನಗೆ ಈ ಮನೇಲಿ ಇರೋಕ್ಕೆ ಇಷ್ಟ ಇಲ್ಲ ಅಂದ್ರೆ ಹೇಳು, ಹೊಸಲಲ್ಲಿ ಇನ್ನೊಂದು ಸೇರು ಅಕ್ಕಿ ಇಡ್ತೀನಿ, ಎಡಗಾಲಲ್ಲಿ ಒದ್ದು ಹೋಗ್ತಾ ಇರು. ಅವಾಗ ನೀನು ಚೆನ್ನಾಗಿರ್ತೀಯ. ಏನು ಹಾಗೆ ನೋಡ್ತಾ ಇದೀಯಾ? ನೀನು ಬಲಗಾಲಿಟ್ಟು ಒಳಗೆ ಬಂದಾಗಲೇ ಹೇಳಿದ್ದೆ ತಾನೆ,
ನಿನ್ನ ನನ್ನ ಮಗನಿಂದ ದೂರ ಮಾಡ್ತೀನಿ ಅಂತ. ಸುಮಾ, ರೇವತಿ ಬಾಬಾ. ಸುಮಾ ಪಾಪ ಸಚಿನ್ ಎಲ್ಲ ಮರ್ತೋಗಿದ್ದಾನೆ ಅಂತ ಅಳ್ತಾ ಇದ್ಲು. ಅದಕ್ಕೆ ನಾನು ಇದೆಲ್ಲ ಸ್ವಲ್ಪ ದಿನ ಮಾತ್ರ, ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಸಮಾಧಾನ ಮಾಡ್ತಾ ಇದ್ದೆ ಅಷ್ಟೆ. ಸುಮಾ, ಅಳ್ಬೇಡ ಕಂದ. ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ. ಸಚ್ಚು ಯಾಕೆ ಹೀಗೆಲ್ಲ ಆಡ್ತಾ ಇದ್ದಾನೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಅವನು ಮೋಸ್ಟ್ಲಿ ಮೆಂಟಲಿ ಡಿಸ್ಟರ್ಬ್ ಆಗಿರ್ತಾನೆ ಸುಮಾ. ಒಳ್ಳೆ ಸೈಕ್ಯಾಟ್ರಿಸ್ಟ್ ಹತ್ರ ತೋರ್ಸೋಣ, ಎಲ್ಲ ಸರಿ ಹೋಗುತ್ತೆ. ನೀನು ಯೋಚನೆ ಮಾಡಬೇಡ. ಏನ್ ಮಾತಾಡ್ತಾ ಇದೆಯಾ ರೇವತಿ? ಆಮೇಲೆ ನನ್ನ ಮಗನ ಹುಚ್ಚ ಅನ್ಕೊಂಡ್ಬಿಡ್ತಾರಷ್ಟೇ. ಅವೆಲ್ಲ ಬೇಡ, ಅವನೇ ಸರಿ ಹೋಗ್ತಾನೆ. ಸುಮಾ, ಇಷ್ಟೆಲ್ಲ ಕಷ್ಟಗಳು ಬರ್ತಿದೆ ಅಂದರೆ ಮುಂದೆ ಒಳ್ಳೆ ದಿನಗಳಿದೆ ಅಂತಲೇ ಅರ್ಥ. ನೋಡು, ಈ ಕಷ್ಟಕ್ಕೆಲ್ಲ ನೀನು ಹೆದರ್ಕೋಬೇಡ. ನೀನು ಧೈರ್ಯವಾಗಿ ನಿಂತರೆ ನಿಮ್ಮಿಬ್ಬರ ಸಂಬಂಧ ಗಟ್ಟಿಯಾಗಿರುತ್ತಮ್ಮ. ಆದ್ರೆ ಅತ್ತೆ, ಇವಳು ಯಾರು? ನಮ್ಮನೇಲಿ ಯಾಕಿದ್ದಾಳೆ? ಸಚಿನ್ ನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ ನಾನು ನೆನ್ಸ್ಕೊಂಡ್ರೆ ನಂಗ್ ಭಯ ಆಗ್ತಿದೆ. ನೀನು ಯಾಕೆ ಭಯ ಪಟ್ಕೋತೀಯ? ಅವ್ನ ಮನೆ ಬಿಟ್ಟು ಹೋಗು ಅಂದರೆ ನಾನು ನಿನ್ನನ್ನು ಕಳಿಸ್ಬಿಡ್ತೀನ ಹೇಳು? ಪುಟ್ಟಕ್ಕನ ಮಗಳು ನೀನು. ಅವ್ರ ಥರನೇ ಛಲ ನಿನ್ನಲ್ಲೂ ಇರಬೇಕು. ಸರಿ ಅತ್ತೆ, ನೀವು ಹೇಳ್ದಂಗೆ ನಾನು ಎಲ್ಲಾನು ಎದುರಿಸಿ ನಿಲ್ತೀನಿ. ಬಾ, ಮೊದಲು ಏನಾದರೂ ತಿನ್ನು. ಇಲ್ಲ ಅತ್ತೆ, ಸಚಿನ್ ಏನು ತಿಂದಿಲ್ಲ. ಅವ್ನು ತಿನ್ಲಿ, ಆಮೇಲೆ ನಾನು ತಿಂತೀನಿ. ನೀನು ಅವನಿಗೋಸ್ಕರ ಕಾದ್ರೆ ಇಡೀ ಜೀವನ ಉಪವಾಸ ಇರ್ಬೇಕಾಗತ್ತೆ. ರೀ, ಏನು ಮಾತು ಅಂತ ಆಡ್ತಿದ್ದೀರಾ ನೀವು? ಸುಮ್ಮನೆ ತಮಾಷೆಗೆ ಹೇಳ್ದೆ ರೇವತಿ. ಇವ್ರ ಮಾತಿಗೆಲ್ಲ ನೀನು ತಲೆ ಕೆಡಿಸ್ಕೋಬೇಡ. ಇವ್ರಿಗೆಲ್ಲಾನು ತಮಾಷೆನೆ. ಬಾ, ನೀನು ಮೊದಲು ಊಟ ಮಾಡು. ಬಾ. ಹೋಗು ಹೋಗು, ನಿಂಗೆ ಇದೇ ಈ ಮನೆಯಲ್ಲಿ ಲಾಸ್ಟ್ ಊಟ ಆಗ್ಬೋದು. ಇದೇನೆಲ್ಲ ಹಿಂಗೆ ಬಿದ್ದೈತೆ? ಸರಿ, ಎಲ್ಲ ಎತ್ತಿಕ್ಬಿಟ್ಟು